ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಯಶಸ್ವಿ ಬಿಗ್ನೆಸ್ ಮ್ಯಾನ್ ಆಗೋದಕ್ಕೆ ಒಂದು 7 ಟಿಪ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಏನಪ್ಪ ಅಂತಂದರೆ ಒಂದನೇದಾಗಿ ಸ್ಪಷ್ಟವಾದ ಗುರಿ ಇರಬೇಕು. ಯಾಕಪ್ಪ ಸ್ಪಷ್ಟವಾದ ಗುರಿ ಇರಬೇಕು ಅಂತಂದರೆ ಯಶಸ್ಸಿನ ಮೊದಲನೇ ಹೆಜ್ಜೆನೇ ಸ್ಪಷ್ಟವಾದ ಗುರಿಯಾಗಿರುತ್ತೆ. ಅದಕ್ಕೆ ನಾವು ವ್ಯಾಪಾರ ಮಾಡಬೇಕು ಅಂತ ಉದ್ದೇಶ ಏನಕ್ಕೆ ನಾವು ವ್ಯಾಪಾರ ಮಾಡ್ತೀವಿ ಅನ್ನೋದನ್ನ ಫಸ್ಟ್ ತಿಳ್ಕೊಂಡಿರಬೇಕು. ಉದಾಹರಣೆ ಏನಪ್ಪ ಅಂತಂದರೆ, ನಾವೀಗ ಬೆಂಗಳೂರಿಗೆ ಹೋಗಬೇಕು ಅಂತ ಅಂದ್ಕೊಂಡು ಮೈಸೂರು ಬಸ್ ಹತ್ತಿದ್ರೆ ಬೆಂಗಳೂರಿಗೆ ಹೋಗ್ತೀವ ಅಥವಾ ಮೈಸೂರಿಗೆ ಹೋಗ್ತೀವ ಅಲ್ವಾ? ಬೆಂಗಳೂರಿಗೆ ಹೋಗಬೇಕು ಅಂದರೆ ಬೆಂಗಳೂರು ಬಸ್ನೇ ಹತ್ತಬೇಕು, ಮೈಸೂರಿಗೆ ಹೋಗಬೇಕು ಅಂದರೆ ಮೈಸೂರು ಬಸ್ನೇ ಹತ್ತಬೇಕು. ನಾವು ವ್ಯಾಪಾರ ಮಾಡ್ತಿದ್ದೀವಿ ಅಂದರೆ ಅದ್ರ ಉದ್ದೇಶನ ಸ್ಪಷ್ಟವಾಗಿ ತಿಳ್ಕೊಂಡಾಗ ಮಾತ್ರ ನಾವು ಪ್ರತಿದಿನ ಬೇಗ ಎದ್ದೇಳ್ತೀವಿ, ಬೇಗ ಕೆಲಸಗಳ್ನ ಮುಗಿಸ್ಬಿಟ್ಟು ನಾವು ಅಂಗಡಿನ ಬೇಗ ವ್ಯಾಪಾರ ಮಾಡ್ತೀವಿ. ನಮ್ಮ ಕೈಲಾದಷ್ಟು ಗ್ರಾಹಕರಿಗೆ ಉತ್ತಮವಾದ ಪ್ರಾಡಕ್ಟ್ಗಳನ್ನ ತಲುಪಿಸೋವಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಅದಕ್ಕೆ ನಾವು ಸ್ಪಷ್ಟವಾದ ಗುರಿಯನ್ನು ಹೊಂದಿದ್ದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಅದೇ ರೀತಿ 2ನೇ ಪಾಯಿಂಟ್ಸ್ ಬಂದ್ಬಿಟ್ಟು ಗ್ರಾಹಕರ ಅಗತ್ಯತೆಗಳನ್ನು ತಿಳ್ಕೊಳ್ಳೋದು. ಗ್ರಾಹಕರಿಗೆ ಬೇಕಾಗಿರೋಂಥ ಪ್ರಾಡಕ್ಟ್ಗಳನ್ನ ಕೊಡೋದು. ಅಂದರೆ ಏನಪ್ಪ ಅಂದರೆ, ಈಗ ಒಬ್ಬ ಕಸ್ಟಮರ್ ಬರ್ತಾರೆ, ಅವರಿಗೆ ಒಂದು ಪೆನ್ ಬೇಕಾಗಿರುತ್ತೆ. ಅವರಿಗೆ ನಮ್ಮಲ್ಲಿ ಪೆನ್ ಇರೋಲ್ಲ. ಅವಾಗ ನಾವೇನು ಮಾಡ್ತೀವಿ, ಇಲ್ಲ ನಮ್ಮಲ್ಲಿ ಪೆನ್ ಇಲ್ಲ, ಬಟ್ಟೆ ಸೋಪ್ ತೊಗೊಳ್ರಿ ಅಥವಾ ಕೊಬ್ಬರಿ ಎಣ್ಣೆ ತೊಗೊಳ್ರಿ ಅಂತ ಹೇಳ್ಬಿಟ್ಟು ಪುಷ್ ಮಾಡ್ತೀವಿ. ಆಗೇನು ಮಾಡ್ತಾರೆ, ಅವರು ವಿಶ್ವಾಸಕ್ಕೆ ತೊಗೊಂಡು ಹೋಗ್ಬೋದು ಅಥವಾ ಬಿಟ್ಟು ಹೋಗ್ಬೋದು. ಬೈ ಚಾನ್ಸ್ ಅವ್ರು ತೊಗೊಂಡು ಹೋದ್ರು, ಅವ್ರಿಗೆ ಅವಶ್ಯಕತೆ ಇರೋಲ್ಲ ಆ ಟೈಮಿಗೆ. ಅವಾಗ ಏನು ಮಾಡ್ತಾರೆ, ಇನ್ನೊಂದು ಟೈಮ್ ನಮ್ಮ ಅಂಗಡಿಗೆ ಬರೋದನ್ನು ನಿಲ್ಲಿಸ್ತಾರೆ. ಆ ಥರ ತಪ್ಪುಗಳನ್ನ ಮಾಡಬಾರ್ದು. ಕೆಲವರು ಗೋಧಿ ಹಿಟ್ಟು ಕೇಳ್ತಾರೆ, ಅನ್ನಪೂರ್ಣ ಕೇಳ್ತಾರೆ, ನಮ್ಮಲ್ಲಿ ಅನ್ನಪೂರ್ಣ ಸ್ಟಾಕ್ ಇರೋಲ್ಲ. ಅವಾಗ ಏನು ಮಾಡ್ತೀವಿ, ಇನ್ನೊಂದು ಯಾವುದನ್ನು ಕೊಡ್ತೀವಿ. ಅದು ಚೆನ್ನಾಗಿದ್ದರೆ ನೆಕ್ಸ್ಟ್ ಅವರೇ ಕೇಳ್ಕೊಂಡು ಬರ್ತಾರೆ. ಇಲ್ಲ ಅಂದರೆ ಆ ಐಟಮನ್ನು ಅವ್ರು ನಮ್ಮಲ್ಲಿ ಮತ್ತೆ ಕೇಳೋದನ್ನು ನಿಲ್ಲಿಸ್ತಾರೆ. ಅವಾಗ ಏನಾಗುತ್ತೆ, ನಾವು ಒಬ್ಬ ಒಳ್ಳೆ ಗ್ರಾಹಕರನ್ನ ಕಳ್ಕೊತೀವಿ. ಈ ತಪ್ಪನ್ನು ಯಾವತ್ತೂ ಮಾಡಬಾರ್ದು. ಅದೇ ರೀತಿ 3ನೇ ಪಾಯಿಂಟ್ಸ್ ಬಂದ್ಬಿಟ್ಟು ಹಣಕಾಸಿನ ನಿರ್ವಹಣೆ ಮಾಡೋದು. ಏನಪ್ಪ ಹಣಕಾಸಿನ ನಿರ್ವಹಣೆ ಮಾಡೋದು? ಆದಾಯ ಮತ್ತು ಖರ್ಚಿನ ವಿವರಣೆಗಳನ್ನ ಬರೆದಿಡೋದು ಪ್ರತಿದಿನ. ಆದಾಯ ಖರ್ಚು, ಈಗ ಏನು ಪ್ರತಿದಿನ ನಾವು ಪ್ರಾಡಕ್ಟ್ನ ಕೊಂಡ್ಕೊಂಡ್ವಿ, ಏನು ಖಾಲಿ ಆಯಿತು ಅದನ್ನ ಪ್ರತಿದಿನವೂ ಅದನ್ನ ನೋಡ್ಕೊತಾ ಇರಬೇಕು. ಅಂಗಡಿ ಬಜೆಟ್ ತಯಾರಿಸ್ಕೊಳ್ಳೋದು 2ನೇದಂದರೆ. ಏನಪ್ಪ ಅಂಗಡಿ ಬಜೆಟ್ ತಯಾರಿಸ್ಕೊಳ್ಳೋದು? ಈಗ ನಾವು ಪ್ರತಿಯೊಂದು ಅವಶ್ಯಕತೆ ಬೇಕಾಗಿರೋ ದುಡ್ಡನ್ನು ಅದರಿಂದನೇ ಬಳಸ್ಕೊತಾ ಇರ್ತೀವಿ. ಅಂಗಡಿಗೆ ಐಟಮ್ ಹಾಕೋದಕ್ಕೂ ಅದೇ ದುಡ್ಡನ್ನು ಬಳಸ್ತಾ ಇರ್ತೀವಿ. ಏನು ಅವಶ್ಯಕತೆ ಅನ್ನೆಸೆಸರಿ ಏನು ಖರ್ಚು ಮಾಡ್ತೀವಿ? ಕೆಲವ್ರದ್ದು ಬಾಡಿಗೆ ಮಳಿಗೆಗಳಾದರೆ ಬಾಡಿಗೆ ಕಟ್ಟೋದಕ್ಕೆ, ಕರೆಂಟ್ ಬಿಲ್ ಕಟ್ಟೋದಕ್ಕೆ ಅದನ್ನೆಲ್ಲ ಬಳಸ್ಕೊತೀವಿ. ಅದರದ್ದೆಲ್ಲ ಖರ್ಚು ವೆಚ್ಚಗಳನ್ನ ಬರೆದಿಡಬೇಕಾಗತ್ತೆ. ಇಲ್ಲಾಂದರೆ ನಮಗೆ ಯಾವುದಕ್ಕೆ ಏನೇನು ಬಳಸಿದ್ವಿ, ಏನು ಮಾಡಿದ್ವಿ, ಯಾವುದು ನಮಗೆ ಲೆಕ್ಕ ಸಿಗೋದಿಲ್ಲ. ಅದಕ್ಕೆ ಅದನ್ನು ಬರೆದಿಡಬೇಕಾಗಿರುತ್ತೆ. ಕೆಲವೊಂದು ಸರಿ ನಾವು ಏನು ಮಾಡಿರ್ತೀವಿ, ಕೆಲವೊಬ್ಬೊಬ್ಬರಿಗೆ ಪ್ರಾಡಕ್ಟ್ಗಳನ್ನ ಸಾಲ ಕೊಟ್ಟಿರ್ತೀವಿ ಮತ್ತು ಕೆಲವೊಂದೊಂದು ಸಾರಿ ಐಟಮ್ಗಳನ್ನ ಸಾಲ ತೊಗೊಂಡಿರ್ತೀವಿ. ಎರಡೂ ಕೂಡ ನಾವು ಮಾಡಿರ್ತೀವಿ. ಅದರಲ್ಲಿ ಈಗ ಯಾಕಪ್ಪ ಅಂತಂದರೆ, ಕೊಟ್ಟಿರೋರಿಗೆ ಕರೆಕ್ಟ್ ಟೈಮಿಗೆ ಕೊಟ್ಟಿರೋಂಥ ಅಮೌಂಟ್ನ ಕರೆಕ್ಟ್ ಟೈಮಿಗೆ ಕೊಡಬೇಕಾಗಿರೋದು ನಮ್ಮ ಮೊದಲನೇ ಕರ್ತವ್ಯ ಆಗಿರುತ್ತೆ. ಯಾಕಪ್ಪ ಅಂತಂದರೆ, ನಾವು ಬ್ಯಾಂಕಲ್ಲೋ ಅಥವಾ ಸಂಘಗಳಲ್ಲ ಸಾಲ ತಗೋಬೇಕು ಅಂತಂದರೆ ನಮ್ಮ ಫೋಟೋ, ಪಾಸ್ಬುಕ್ಕು, ಆಧಾರ್ ಕಾರ್ಡು ಇತ್ಯಾದಿ ರೆಕಾರ್ಡ್ಗಳನ್ನ ಇಸ್ಕೊತಾರೆ. ಮತ್ತು 10 ಜನರ ಸಾಕ್ಷಿನ ಇಸ್ಕೊಂಡ್ಬಿಟ್ಟು ನಮಗೆ ಹಣನ ಕೊಡ್ತವೆ. ಆದರೆ ಅಂಗಡಿಯವರು ಅಥವಾ ಏಜೆನ್ಸಿಯವರು ಅಥವಾ ದೊಡ್ಡ ಹೋಲ್ಸೇಲ್ ಡೀಲರ್ಗಳು ಏನು ಮಾಡ್ತಾರೆ, ನಮಗೆ ಯಾವುದನ್ನು ಕೇಳೋದಿಲ್ಲ. ಏನಪ್ಪ ಅವರಿಗೇನು ಇವ್ರು ಕರೆಕ್ಟಾಗಿ ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಮಗೆ ಅವ್ರ ಬಂಡವಾಳನ ನಮಗೆ ಕೊಟ್ಟಿರ್ತಾರೆ. ನಾವು ಅದನ್ನು ಬಳಸ್ಕೊಂಡು ಅದರಲ್ಲಿ ಬಂದಂಥ ಲಾಭದಲ್ಲಿ ನಮ್ಮ ವ್ಯವಹಾರಗಳನ್ನ ನಡೆಸ್ಕೊಂಡು ಅವ್ರ ದುಡ್ಡುಗಳನ್ನ ಅವ್ರಿಗೆ ರಿಟರ್ನ್ ಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಬರುತ್ತೆ. ಆವಾಗ ನಮಗೆ ಇನ್ನೊಂದು ಟೈಮಲ್ಲಿ ಎಮರ್ಜೆನ್ಸಿ ಬೇಕು ಅಂತ ಅಂದಾಗ ಐಟಮ್ನ ಮತ್ತೆ ಸಾಲ ಕೊಡ್ತಾರೆ. ಇದರಿಂದ ಏನಪ್ಪ ಲಾಭ ಆಗುತ್ತೆ ಅಂತ ಅಂದರೆ, ಬಡ್ಡಿ ಕಟ್ಟೋದು ಉಳಿಯುತ್ತೆ ನಮಗೆ. ಆ ದುಡ್ಡನ್ನೇ ಬಂಡವಾಳಕ್ಕೆ ಬಳಸ್ಕೋಬೋದು. ಇದು ಒಂದು ಒಳ್ಳೆ ಉತ್ತಮವಾದಂಥ ಪಾಯಿಂಟ್ ಆಗಿರುತ್ತೆ. ಯಾಕಪ್ಪ ಅಂದರೆ, ಹಣಕಾಸಿನ ನಿರ್ವಹಣೆ ತುಂಬ ಮುಖ್ಯ ಆಗಿರುತ್ತೆ. ನಾವು ಕೊಟ್ಟು ದುಡ್ಡನ್ನ ನಾವು ಕರೆಕ್ಟಾಗಿ ಅವ್ರಿಗೆ ರಿಟರ್ನ್ ಕೊಟ್ಟಿಲ್ಲ ಅಂದರೆ ಮತ್ತೆ ಇನ್ನೊಂದು ಸರಿ ನಮಗೆ ಅವರು ಕೊಡೋದಿಲ್ಲ. ನಾವಾದರೂ ಕೊಡೋದಿಲ್ಲ ಅಲ್ವಾ? ಹಾಗೆ ಅವರು ಕೂಡ ನಮಗೆ ಕೊಡೋದಿಲ್ಲ. ಅದಕ್ಕಾಗಿ ಹಣಕಾಸನ್ನು ಕರೆಕ್ಟಾಗಿ ನಿರ್ವಹಣೆ ಮಾಡಬೇಕು. ಇದು ತುಂಬ ಮುಖ್ಯವಾದ ವಿಷಯ ಆಗಿರುತ್ತೆ. 4ನೇ ಪಾಯಿಂಟ್ಸ್ ಬಂದ್ಬಿಟ್ಟು ಮಾರುಕಟ್ಟೆ ಹೊಸ ಪ್ರವೃತ್ತಿಗಳನ್ನ ಕಲಿಬೇಕು. ಗ್ರಾಹಕರ ಬೇಡಿಕೆಗಳು, ಹೊಸ ಪ್ರಾಡಕ್ಟ್ಗಳನ್ನ ಜನರಿಗೆ ಪರಿಚಯ ಮಾಡಿಕೊಡೋವಂಥದ್ದು, ಗ್ರಾಹಕರ ಅಭಿಪ್ರಾಯಗಳಿಗೆ ಬೆಲೆ ಕೊಡೋವಂಥದ್ದು. ಅವರಿಗೆ ಯಾವ ಪ್ರಾಡಕ್ಟ್ ಒಂದು 10 ಜನ ಯಾವ ಪ್ರಾಡಕ್ಟ್ನ ಇಷ್ಟಪಟ್ಟು ತರಿಸ್ಕೊತಾರೋ, ಖುಷಿಯಾಗಿ ಯೂಸ್ ಮಾಡ್ತಾರೋ ಆ ಪ್ರಾಡಕ್ಟ್ಗಳ ಮೇಲೆ ಹೆಚ್ಚೆಚ್ಚು ಬಂಡವಾಳನ ಹಾಕಬೇಕು. ಅದರಿಂದ ಅವರು ಖುಷಿಯಾಗಿರ್ತಾರೆ, ಬಟ್ ನಮ್ಮ ಬಂಡವಾಳನೂ ವೇಸ್ಟ್ ಆಗೋದಿಲ್ಲ. 4ನೇ ಪಾಯಿಂಟ್ ಬಂದ್ಬಿಟ್ಟು ಸ್ಪರ್ಧಾತ್ಮಕ ವ್ಯವಹಾರನ ಅಧ್ಯಯನ ಮಾಡಬೇಕು. ಈಗ ನಾವು ಏನಪ್ಪ ಹಂಗಂದರೆ, ವ್ಯವಹಾರ ಮಾಡ್ತಾ ಇರ್ತೀವಿ, ಅಕ್ಕಪಕ್ಕದಲ್ಲಿ ವ್ಯವಹಾರ ಮಾಡೋವಂಥವ್ರು ಇರ್ತಾರೆ.
ಇದಕ್ಕೆ ಉದಾಹರಣೆ ಏನಪ್ಪ, ಬೆಸ್ಟ್ ಉದಾಹರಣೆ ಅಂತಂದರೆ, ಈಗ ನಾವು ಹೈವೇ ರೋಡಲ್ಲಿ ಹೋಗ್ತಾ ಇರ್ತೀವಿ, ಒಂದು 5-6 ವೆಹಿಕಲ್ಸ್ಗಳು ಬರ್ತಾ ಇರ್ತವೆ. ನಾವು ಅವಾಗ ಏನು ಮಾಡ್ತೀವಿ, ಅಯ್ಯೋ ಗಾಡಿಗಳು ಬರ್ತಾ ಇದ್ದಾವಪ್ಪ, ನಾವು ಅಲರ್ಟ್ ಆಗಿರಬೇಕು ಅಂತಂದೇಳು ಎಚ್ಚರಿಕೆಯಿಂದ ಗಾಡಿನ ಆ ಕಡೆ ಈ ಕಡೆ ಟಚ್ ಆಗ್ಬಿಟ್ರೆ ಅಂತ ತುಂಬ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ತೀವಲ್ವ. ಹಾಗೆ ಪಕ್ಕದಲ್ಲಿ ಇನ್ನೊಬ್ಬರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅಂತ ಅಂದರೆ ಅವ್ರಿಗಿಂತ ಉತ್ತಮವಾದ ಪ್ರಾಡಕ್ಟ್ ಕೊಡಬೇಕು, ಒಳ್ಳೆ ಗುಣಮಟ್ಟ ಕೊಡಬೇಕು, ಕಡಿಮೆ ರೇಟಲ್ಲಿ ಕೊಡಬೇಕು, ನಮ್ಮ ಗ್ರಾಹಕರನ್ನ ನಾವು ಆಕರ್ಷಿಸಬೇಕು ಅಂತ ನಾವು ಯಾವಾಗಲೂ ಎಚ್ಚರಿಕೆ ಆಗಿರ್ತೀವಿ. ಅದೇ ರೋಡಲ್ಲಿ ಯಾರೂ ಇಲ್ಲ ಅಂತ ಅಂದಾಗ ಏನು ಮಾಡ್ತೀವಿ, ನಮ್ಮ ಪಾಡಿ ನಾವು ಹೆಂಗೆ ಬೇಕು ಹಂಗೆ ಹೋಗ್ತೀವಿ. ಅದೇ ನಾವು ಒಬ್ಬರೇ ಇದ್ದವಾಗ ಬಿಸ್ನೆಸ್ಸಲ್ಲಾದರೂ ಅಷ್ಟೇ ಇರೋದಿಲ್ಲ, ಮತ್ತು ಕಾಂಪಿಟೇಷನ್ ಇಲ್ಲ ಅಂದರೆ ನಾವು ಅಚೀವ್ಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. 5ನೇ ಪಾಯಿಂಟ್ ಬಂದ್ಬಿಟ್ಟು, ಪ್ರತಿಯೊಂದು ಐಟಮ್ನ ಗುಣಮಟ್ಟಕ್ಕೆ ಹೆಚ್ಚು ಮಹತ್ವವನ್ನು ನಾವು ಕೊಡಬೇಕಾಗತ್ತೆ. ಯಾಕಪ್ಪ ಅಂದರೆ ನಮಗೆ ಬರುವಾಗ ಕೆಲವೊಂದೊಂದು ಐಟಮ್ಗಳು ಎಕ್ಸ್ಪಿರಿ ಆಗಿದ್ದೇ ಐಟಮ್ಗಳು ನಮಗೂ ಕೂಡ ಬಂದಿರುತ್ತೆ. ಪ್ರತಿಯೊಂದನ್ನು ನಾವು ತರಬೇಕಾದ್ರೆ ಗಮನಿಸೋಕ್ಕಾಗಲ್ಲ. ತಂದ್ರ ಮೇಲೆ ಅದನ್ನ ಗಮನಿಸಿ ಕಸ್ಟಮರಿಗೆ ಕೊಡೋದ್ರ ಬದಲು ಅದನ್ನು ರಿಟರ್ನ್ ನಾವು ಎಲ್ಲಿ ತೊಗೊಂಡಿರ್ತೀವೋ ಅಲ್ಲಿ ವಾಪಸ್ ಮಾಡೋದ್ರಿಂದ ನಮ್ಮ ಅಂಗಡಿ ಹೆಸರು ಉಳಿಯುತ್ತೆ, ಬಟ್ ಕಸ್ಟಮರಿಗೂ ಒಳ್ಳೆ ಪ್ರಾಡಕ್ಟ್ನ ಕೊಟ್ಟಂಗಾಗುತ್ತೆ. ಮತ್ತು ಇದರಿಂದ ಏನಪ್ಪ ಆಗುತ್ತೆ ಅಂತಂದರೆ ನಮ್ಮ ವ್ಯಾಪಾರಕ್ಕೆ ಸಹಾಯ ಆಗುತ್ತೆ. ಹೆಂಗೆ ಉತ್ತಮ ಹೆಸರು ಬರುತ್ತೆ, ಪ್ರತಿಷ್ಠೆ ಇರುತ್ತೆ, ಅವರಿಗೆ ನಂಬಿಕೆ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬಿಡಪ್ಪ ನಮ್ಮ ಅಂಗಡಿ, ನಾವು ಹೋಗಿ ತೊಗೊಂಬರ್ತೀವಿ, ಅವ್ರು ಒಳ್ಳೆಯದೇ ಕೊಟ್ಟಿರ್ತಾರೆ ಅನ್ನೋ ನಂಬಿಕೆನ ನಾವು ಹೆಚ್ಚು ಗಳಿಸ್ತೀವಿ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಒಂದು 5-10 ವರ್ಷ ಕಷ್ಟಪಟ್ಬಿಟ್ರೆ, ಈ ರೀತಿ ನಾವು ಕಷ್ಟಪಟ್ಟಾಗ ಏನಾಗುತ್ತೆ ಅಂತಂದರೆ ಅವರಿಗೆ ಜನಗಳಿಗೆ ನಂಬಿಕೆ ಬರುತ್ತೆ. ನಾವು ಇಲ್ಲ ಅಂದ್ರೂ ನಮ್ಮನ್ನೇ ಕಾದ್ಬಿಟ್ಟು ಐಟಮ್ನ ತೊಗೊತಾರೆ. ಈಗ ನೋಡಿ, ಒಂದು ಅಡಿಕೆ ಸಸಿನ ನಾವು ನೆಟ್ಟಿರ್ತೀವಿ ಅಂತಂದರೆ ಒಂದು 5-10 ವರ್ಷ ಕಷ್ಟಪಟ್ಟು ಅದನ್ನ ಸಾಕಿದರೆ ಏನಾಗುತ್ತೆ, ಅದು ಒಂದು 10 ವರ್ಷ ಒಂದು 7-8 ವರ್ಷದಿಂದ ಅದು ನಮಗೆ ಫಸಲು ಕೊಡೋಕ್ಕೆ ಶುರು ಮಾಡುತ್ತಲ್ವ. ಅವಾಗ ಏನಾಗುತ್ತೆ, ಒಂದು ಸ್ವಲ್ಪ ಕಷ್ಟಪಟ್ರೂ ಕೂಡ ಒಂದು ಸೈಡ್ ಇನ್ಕಮ್ ಥರ ಬರ್ತಾ ಇರುತ್ತೆ. ಹಾಗೆ ಅಂಗಡಿನೂ ಕೂಡ ಅಷ್ಟೇ, ಒಂದು 5-10 ವರ್ಷ ಕಷ್ಟಪಟ್ಟರೆ ಅದು ಆಮೇಲೆ ನಮ್ಮನ್ನು ಸಾಕುತ್ತೆ, ನಾವು ಅದನ್ನು ಸಾಕಲ್ಲ. 6ನೇ ಪಾಯಿಂಟ್ಸ್ ಬಂದ್ಬಿಟ್ಟು ಸಹನೆ ಮತ್ತು ನಿರಂತರ ಪ್ರಯತ್ನ ಇರಬೇಕು. ಆವಾಗಲೇ ನಾನು ಹೇಳಿದೆ, ಏನಪ್ಪ ಅಂತಂದರೆ, ಇವತ್ತು ನಾವು ಅಂಗಡಿ ಇಟ್ಟಿದ್ದೀವಿ, ನಾಳೆನೇ ವ್ಯಾಪಾರ ಆಗಬೇಕು, ನಾಳೆನೇ ನಾವು ಗ್ರೋತ್ ಆಗಬೇಕು, ನಾಳೆನೇ ನಾವು ದುಡ್ಡು ಮಾಡ್ತೀವಿ ಅಂತಂದರೆ ಅದು ಖಂಡಿತವಾಗ್ಲೂ ಸುಳ್ಳು. ರಾತ್ರೋರಾತ್ರಿ ಯಶಸ್ಸು ಆಯಿತು ಅಂತೆ, ಅದು ಖಂಡಿತವಾಗಿಯೂ ಯಶಸ್ಸು ಅಲ್ವೇ ಅಲ್ಲ. ಯಾಕೆ ಅಂತ ಅಂದರೆ 5-10 ವರ್ಷ ಜನ ನಮ್ಮನ್ನು ಗಮನಿಸ್ತಾರೆ. ಫಸ್ಟು ಹೇಗಿದೆ ಪ್ರಾಡಕ್ಟ್, ಹೇಗಿದೆ, ಯಾವ ರೀತಿ ವ್ಯವಹಾರ ಮಾಡ್ತಾರೆ, ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಜನರಿಗೆ ಸ್ಪಂದಿಸ್ತಾರೆ, ಪ್ರತಿಯೊಂದನ್ನು ಜನ ಗಮನಿಸ್ತಾರೆ. ಈ 4-5 ವರ್ಷದಲ್ಲೇ ಸುಮಾರಷ್ಟು ಜನ ಫೇಲ್ಯೂರ್ ಆಗ್ತಾರೆ. ಅಂಗಡಿ ಮಾಡ್ತಾರೆ, ಬಂಡವಾಳ ಹಾಕಿದ್ದೀವಿ, ನಾವೆಲ್ಲೋ ಸಾಲ ಮಾಡಿ ಹಾಕಿದ್ದೀವಿ, ನಾವು ಬಡ್ಡಿ ಕಟ್ತಾ ಇದ್ದೀವಿ, ಅದನ್ನೆಲ್ಲ ಏನು ಮಾಡ್ತಾರೆ, ಕಸ್ಟಮರ್ಗಳ ಮೇಲೆ ಹೇರಕ್ಕೆ ಹೋಗ್ತಾರೆ. ಆವಾಗ ಫಸ್ಟು ವಿಫಲ ಆಗ್ತಾರೆ. ಒಂದು 5 ವರ್ಷ ಕಳ್ಕೊಂಡು ಆಮೇಲೆ ಅರ್ನ್ ಮಾಡೋಕ್ಕಾಗೋದು ಅಂಗಡಿಗಳಲ್ಲಿ. ಏನಪ್ಪ, ಇವತ್ತು ನಾವು ದುಡ್ಡು ಹಾಕಿದ್ದೀವಿ, ನಾಳೆ ನಾವು 5,000ಕ್ಕೆ 10,000 ಮಾಡ್ತೀವಿ, ಸುಳ್ಳು, ಅದೆಲ್ಲ ಸುಳ್ಳು. ನಿರಂತರ ಪ್ರಯತ್ನ ಇರಲೇಬೇಕು, ಪ್ರತಿದಿನ ನಾವು ಕಷ್ಟಪಡಲೇಬೇಕು, ಪ್ರತಿದಿನವೂ ನಾವು ಅಂಗಡಿ ತೆಗಿಲೇಬೇಕು. ನಮ್ಮ ಆಸೆ ಆಕಾಂಕ್ಷೆಗಳನ್ನ ಬಿಟ್ಟು, ನಮ್ಮ ಆಗು ಹೋಗುಗಳನ್ನ ಎಲ್ಲ ಬಿಟ್ಟು, ಹಬ್ಬ ಹುಣ್ಣಿಮೆ ಎಲ್ಲದನ್ನು ಬಿಟ್ಟು ನಾವು ಗ್ರಾಹಕರಿಗೆ ಯಾವಾಗ ಸ್ಪಂದಿಸ್ತಾ ಹೋಗ್ತೀವೋ ಆವಾಗ ಮಾತ್ರ ಉದ್ಯೋಗ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿದಿನ ಅಂಗಡಿನ ನಾವು ಒಂದೇ ಟೈಮಿಗೆ ತೆಗಿಬೇಕು, ಅದೇ ಟೈಮಿಗೆ ಕ್ಲೋಸ್ ಮಾಡಬೇಕು. ಒಂದಿನ ನಾವು ಒಂದು ಟೈಮಿಗೆ ತೆಗೆಯೋದು, ಇನ್ನೊಂದು ದಿನ ಇನ್ನೊಂದು ಟೈಮಿಗೆ ತೆಗಿಯೋದು ಮಾಡಿದಾಗ ಏನಾಗುತ್ತೆ, ಕಸ್ಟಮರ್ ಬಂದು ನೋಡಿ ವಾಪಸ್ ಹೋಗಿರ್ತಾರೆ. ಅಯ್ಯೋ ನಿಮ್ಮ ಅಂಗಡಿ ಯಾವಾಗಲೂ ಬಾಗಿಲಾಕಿರುತ್ತೆ ಕಣ್ರಿ, ಅದಕ್ಕೆ ನಾವು ಬರಲಿಲ್ಲ, ಬೇರೆ ಅಂಗಡಿಗೆ ಹೋದ್ವಿ ಅನ್ನೋ ರೀತಿ ರೀಸನ್ಗಳನ್ನ ಕೊಡ್ತಾ ಹೋಗ್ತಾರೆ. ಆವಾಗ ನಾವು ಕಸ್ಟಮರ್ಗಳನ್ನ ಕಳ್ಕೊತಾ ಹೋಗ್ತೀವಿ. ಅದಕ್ಕೆ ನಾವೇನು ಮಾಡಬೇಕು, ಆದಷ್ಟು ಸಮಯನ ಕರೆಕ್ಟಾಗಿ ಪಾಲಿಸ್ತಾ ಹೋಗಬೇಕು. 7ನೇ ಪಾಯಿಂಟ್ ಬಂದ್ಬಿಟ್ಟು ಉತ್ತಮ ಸಂಬಂಧನ ಬೆಳೆಸ್ಕೊಳ್ಬೇಕು. ಏನಪ್ಪ ಅಂತಂದರೆ, ಈಗ ಗ್ರಾಹಕರ ಜೊತೆ ಆಗಲಿ, ಏಜೆನ್ಸಿಯವ್ರ ಜೊತೆ ಆಗಲಿ, ಅಥವಾ ನಾವು ದೊಡ್ಡ ದೊಡ್ಡ ಡೀಲರ್ ಜೊತೆ ಆಗಲಿ ನಂಬಿಕೆನ ಫಸ್ಟ್ ನಿರ್ಮಿಸ್ಕೋಬೇಕು. ಯಾಕಪ್ಪ ಅಂತ ಅಂದರೆ, ನಾವೀಗ ಅರ್ಜೆಂಟೆಲ್ಲ ಹೋಗಿರ್ತೀವಿ, ನಮ್ಮ ಹತ್ರ ಈಗ ಕೊಟ್ಟು ಹೋಗೋದಕ್ಕೆ ಅಮೌಂಟ್ ಇರಲ್ಲ, ಅಥವಾ ಇರುತ್ತೆ ಎಲ್ಲೋ ಹೋಗಿರ್ತೀವಿ ಅನಿವಾರ್ಯ ಕಾರಣದಿಂದ, ಬರೋದು ಲೇಟಾಗಿರುತ್ತೆ. ಆ ಟೈಮಲ್ಲಿ ಏನು ಮಾಡ್ತಾರೆ, ಏಜೆನ್ಸಿಯವರು ಬಂದಾಗ ಏನು ಮಾಡ್ತಾರೆ, ಕಾಲ್ ಮಾಡಿಬಿಟ್ಟು ಕೊಟ್ಟು ಹೋಗಿರ್ತಾರೆ. ನೆಕ್ಸ್ಟ್ ಟೈಮ್ ಬಂದಾಗ ಅಮೌಂಟ್ನ ಇಸ್ಕೊತಾರೆ. ಅದು ಯಾವಾಗ, ನಮ್ಮ ಮೇಲೆ ಅವರಿಗೆ ನಂಬಿಕೆ ಇದ್ದಾಗ. ಅದೇ ರೀತಿ ಕಸ್ಟಮರು ನಾವು ಎಲ್ಲ ಹೋಗಿರ್ತೀವಿ, ಫೋನ್ ಮಾಡ್ತಾರೆ, ಆವಾಗ ನಾವು ಫೋನಿಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದರೆ ಬೇರೆ ಕಡೆ ತೊಗೊತಾರೆ. ಅದೇ ರೆಸ್ಪಾನ್ಸ್ ಮಾಡಿದರೆ ನಾವು ಬರೋವರೆಗೂ ಕಾದ್ಬಿಟ್ಟು ಆ ನಂತರ ಬಂದ್ಬಿಟ್ಟು ಐಟಮ್ನ ಪರ್ಚೇಸ್ ಮಾಡ್ತಾರೆ. ಯಾವಾಗ ನಮ್ಮ ಮತ್ತು ಗ್ರಾಹಕರ ನಡುವೆ ಮತ್ತು ಏಜೆನ್ಸಿಯವ್ರ ನಡುವೆ, ದೊಡ್ಡ ದೊಡ್ಡ ಡೀಲರ್ಗಳ ನಡುವೆ ಚೆನ್ನಾಗಿ ಬಾಂಧವ್ಯ ಇದ್ದರೆ ಮಾತ್ರ ಇದು ಸಾಧ್ಯ. ಇಲ್ಲ ಅಂದರೆ ಅವರೇ ಬಂದಿರ್ತಾರೆ, ಹೋಗ್ತಾರೆ. ಕಸ್ಟಮರ್ ಆದರೂ ಅಷ್ಟೇ, ಏಜೆನ್ಸಿಯವರಾದರೂ ಅಷ್ಟೇ, ದೊಡ್ಡ ದೊಡ್ಡ ಡೀಲರ್ಗಳಾದರೂ ಅಷ್ಟೇ. ಅದಕ್ಕೋಸ್ಕರ ನಾವು ಎಲ್ಲರ ಹತ್ರ ಚೆನ್ನಾಗಿ ಮಾತಾಡಿಕೊಂಡು, ಚೆನ್ನಾಗಿ ಖುಷಿಯಾಗಿ ಒಳ್ಳೆ ರೀತಿ ವ್ಯವಹಾರ ಮಾಡಿಕೊಂಡು
ಒಳ್ಳೆ ರೀತಿ ದುಡ್ಡು ಕಾಸು ಕೊಟ್ಕೊಂಡು ನಂಬಿಕೆನ ಗಳಿಸ್ಕೋಬೇಕಾಗತ್ತೆ. ಇದರಿಂದ ಏನಪ್ಪ ಅಂತಂದರೆ ನಮಗೂ ಬೆನಿಫಿಟ್ ಆಗುತ್ತೆ, ಕಸ್ಟಮರ್ಗೂ ಬೆನಿಫಿಟ್ ಆಗುತ್ತೆ. ಈಗ ಐಟಮ್ ಕೊಡೋಕೆ ಬಂದಿರ್ತಾರಲ್ಲ ಅವರಿಗೂ ಕೂಡ ಒಂದು ವ್ಯಾಪಾರ ಆಗುತ್ತೆ, ಅವರಿಗೂ ದುಡ್ಡಾಗುತ್ತೆ, ನಮಗೂ ಕೂಡ ನಮ್ಮ ಟೈಮಿಗೆ ಕರೆಕ್ಟಾಗಿ ಐಟಮ್ಗಳು ಸಿಗ್ತವೆ. ನನಗೆ ಗೊತ್ತಿರೋಷ್ಟು 7 ಪಾಯಿಂಟ್ಗಳ ಬಗ್ಗೆ ನಾನು ಹೇಳಿದ್ದೀನಿ. ನಿಮಗೇನಂತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾಳೆ ಇನ್ನೊಂದು ವಿಷಯದ ಜೊತೆ ನಿಮ್ಮ ಜೊತೆಗೆ ಸಿಗ್ತೀನಿ. ಇದೇ ರೀತಿ ವಿಡಿಯೋಗಳ್ನ ನೋಡಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.